ಹೌದು ಸ್ನೇಹಿತರೆ, ಇನ್ನು ಮುಂದೆ ಫಾಸ್ಟ್ಯಾಗ್ ಅಲ್ಲಿ ನಿಮ್ಮ ಅಮೌಂಟ್ ಕಟ್ ಆಗಲ್ಲ. ಐ ಆಮ್ ಆಲ್ಸೋ ಸಿಇಒ. ಹಾಯ್, ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವ್ಲಾಗ್. ತಮ್ಮಲ್ಲಿ ನೋಡಿರ್ತೀರಾ. ಸೊ ಹೌದು, ಆ ಒಂದು ಫಾಸ್ಟ್ಯಾಗ್ ರಿಲೇಟೆಡ್ ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ತಿಳ್ಸ್ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ವಿಡಿಯೋ ಏನು ಅಂತ ತಿಳ್ಸ್ಕೊಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇನ್ನು ಮುಂದೆ ಫಾಸ್ಟ್ಯಾಗ್ ಅಲ್ಲಿ ನಿಮ್ಮ ಅಮೌಂಟ್ ಕಟ್ ಆಗಲ್ಲ. ಹಾಗಾದ್ರೆ ಫ್ರೀಯಾಗಿ ಓಡಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಹಂಗೆ ಅಂದ್ಕೊಂಡ್ರೆ ತಪ್ಪು. ಅದು ತಕ್ಕಂತಂದ್ರೆ ಈ ಒಂದು ಟೋಲ್ ಕಲೆಕ್ಷನ್ಗೆ ಏನು ಗೌರ್ಮೆಂಟ್ ಏನು ಹೊಸ ಟೆಕ್ನಾಲಜಿಗಳನ್ನ ತರ್ತಾ ಇದೆ, ಏನೇ ಒಂದು ಟೆಕ್ನಾಲಜಿಗಳನ್ನ ತಗೊಂಡ್ಬಂದ್ರು ಅದು ಸ್ವಲ್ಪ ಮುಂಚೆ ಇದ್ದಿದ್ದು ಕ್ಯಾಶ್ ಕೊಟ್ಟು ಹೋಗೋ ಥರ ಟೋಲಲ್ಲಿ ಅವಾಗ ಸ್ವಲ್ಪ ಪ್ರಾಬ್ಲಮ್ ಐತಿ. ಇವಾಗ ಫಾಸ್ಟ್ಯಾಗ್ ಬಂದಿರೋದ್ರಿಂದ ಸ್ವಲ್ಪ ಈಸಿ ಆಗಿದೆ ಅಂತಂದ್ರೆ ಸ್ವಲ್ಪ ಈಸಿ ಆಗಿದೆ, ಅದಕ್ಕಿಂತ ಸ್ವಲ್ಪ ಪರವಾಗಿಲ್ಲ, ಓಕೆ ಅನ್ನೋ ಥರ ಇದೆ ಸಿಸ್ಟಮ್. ಆದರೂ ಕೂಡ ಒಂದೊಂದು ಹತ್ರ ಎಲ್ಲ ವೆಹಿಕಲ್ ಜಾಮ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ ಅಂತ ಅನ್ನೋದು ಜನರ ಒಂದು ಕಂಪ್ಲೇಂಟ್ ಆಗಿರುತ್ತೆ. ಅದಕ್ಕೆ ಕೇಂದ್ರ ಸಾರಿಗೆ ಸಚಿವರಾದಂಥ ಒಂದು ನಿತಿನ್ ಗಡ್ಕರಿ ಅವರು ಹೈವೇಲಿ ಓಡಾಡುವಂತ ಒಬ್ಬ ಸವಾರರಿಗೆ ಅಂದ್ರೆ ಗಾಡಿ ಓಡಿಸೋರಂತವ್ರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನೀವೆಲ್ಲ ಅಂತ ಇರ್ಬೋದು, ಮುಚ್ಕೊಂಡು ಹೇಳಪ್ಪ, ಏನ್ ಗುಡ್ ನ್ಯೂಸ್ ಆದ್ರೂ ಒಂದು ಫ್ರೀಯಾಗಿ ಅಂತೂ ಬಿಡಲ್ಲ ಅವರು, ಗೌರ್ಮೆಂಟ್ ಅವರು ಫ್ರೀಯಾಗಿ ಅಂತೂ ಬಿಡಲ್ಲ, ಎಲ್ಲ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸನ ಮಾಡ್ತಾರೆ ಅಂತ ಅನ್ಬೋದು. ಹೌದು, ಫ್ರೀಯಾಗಿ ಅಂತ ಓಡಾಡಂಗೆ ಏನಿರಲ್ಲ. ಆದ್ರೆ ಕೆಲವೇ ತಿಂಗಳುಗಳಲ್ಲಿ ಹೊಸ ಒಂದು ಟೋಲ್ ಅಮೌಂಟ್ ಅನ್ನ ಕರೆಕ್ಟ್ ಮಾಡೋದಕ್ಕೆ ಹೊಸ ಒಂದು ವಿಧಾನನ ಈ ಗೌರ್ಮೆಂಟ್ ಅವರು ತರೋದಕ್ಕೆ ರೆಡಿ ಆಗಿದ್ದಾರೆ. ಆ ವಿಧಾನ ಯಾವ್ದಪ್ಪ ಅಂತ ಹೇಳಿದ್ರೆ ANPR ಅಂತ ಹೇಳಿ. ANPR ಅಂತಂದ್ರೆ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಏನು ಅಂತ ಗೊತ್ತಿರೋದಿಲ್ಲ. ಆಟೋಮೇಟೆಡ್ ನಂಬರ್ ಪ್ಲೇಟ್ ರೀಡರ್ ಅಂತ ಹೇಳಿ, ಓಕೆನಾ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದರಿಂದ ಹೆಂಗೆ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ಗೌರ್ಮೆಂಟ್ ಅವರು ಟೋಲ್ಗಳಲ್ಲಿ ಅಂತ ಹೇಳಿದ್ರೆ, ಸೊ ಈ ಒಂದು ANPR ಅನ್ನೋದು ನಿಮ್ಮ ಒಂದು ವೆಹಿಕಲ್ ನಂಬರ್ ಪ್ಲೇಟ್ ಇರುತ್ತಲ್ಲ, ಸೊ ಆ ನಂಬರ್ ಪ್ಲೇಟ್ ಅಲ್ಲೇ ಒಂದು GPS ನಂಬರ್ ಪ್ಲೇಟ್ ತರ ರೆಡಿ ಮಾಡಿರ್ತಾರೆ. ಸೊ ಅದರಲ್ಲಿ ನೀವು ಟೋಲ್ ಹತ್ರ ಹೋಗ್ತಿದ್ದಂಗೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ANPR ಅಂದ್ರೆ ನಂಬರ್ ಪ್ಲೇಟ್, ಗಾಡಿದ ನಂಬರ್ ಪ್ಲೇಟ್ ಏನಿರುತ್ತೆ, ಸೊ ಆ ನಂಬರ್ ಪ್ಲೇಟ್ ಅನ್ನ ಒಂದು ANPR ಕ್ಯಾಮ್ರಾ ಒಂದು ರೀಡ್ ಮಾಡುತ್ತೆ. ಸೊ ರೀಡ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಸೊ ಅದಕ್ಕೆ ರಿಜಿಸ್ಟರ್ ಆಗಿರುವಂತ ಒಂದು ಬ್ಯಾಂಕ್ ಅಕೌಂಟ್ ಏನು ಗಾಡಿ ಓನರ್ದು ಏನು ಬ್ಯಾಂಕ್ ಅಕೌಂಟ್ ಇರುತ್ತೆ, ಸೊ ಆ ಬ್ಯಾಂಕ್ ಅಕೌಂಟ್ ಇಂದ ನಿಮ್ಮ ಆ ಒಂದು ಟೋಲ್ ಅಮೌಂಟ್ ಅನ್ನ ಇವರು ಡಿಡಕ್ಟ್ ಮಾಡುವಂತ ಕೆಲಸನ ಮಾಡ್ತಾರೆ. ಇದು ಫಾಸ್ಟ್ಯಾಗ್ ಏನಿದೆ ಇವಾಗ, ಫಾಸ್ಟ್ಯಾಗ್ ಇಂದ ತುಂಬಾನೇ ಫಾಸ್ಟ್ ಆಗಿ ಬೇಗನೆ ಕೆಲಸ ಮಾಡತ್ತೆ. ಇದರಿಂದ ಸ್ವಲ್ಪ ಯೂಸ್ ಆಗತ್ತೆ ಅಂತ ಗೌರ್ಮೆಂಟ್ ಅವರು ಈ ಒಂದು ವಿಧಾನನ ತರೋದಕ್ಕೆ ಮುಂದೆ ಆಗಿದ್ದಾರೆ, ಆಯ್ತಾ. ಸೊ ಇದನ್ನ ಯಾವ ತರ ಫಿಟ್ ಮಾಡ್ಕೊಳ್ಳೋದು, ಈ ತರ ನೆಕ್ಸ್ಟ್ ಇದು ಬಂದ್ರೆ ಯಾವ ತರ ನಾವು ತಗೊಳ್ಳೋದು, ಇದಕ್ಕೂ ಫಾಸ್ಟ್ಯಾಗ್ ತರ ಸ್ಟಿಕ್ಕರ್ ಕೊಡ್ತಾರ, ಅದೇನು ಇಲ್ಲ. ನಿಮ್ಗೆ ಹೇಳಿದ ನಂಬರ್ ಪ್ಲೇಟ್ ಅಂತ, ಗಾಡಿ ನಂಬರ್ ಪ್ಲೇಟ್ ಇರುತ್ತೆ, ನಂಬರ್ ಪ್ಲೇಟ್ ಟೋಲ್ ಹತ್ರ ಹೋಗ್ತಿದ್ದಂಗೆ ಆ ನಂಬರ್ ಪ್ಲೇಟ್ ನ ಸ್ಕ್ಯಾನ್ ಮಾಡಿದ್ರೆ ರೀಡ್ ಮಾಡುತ್ತೆ ಕ್ಯಾಮ್ರಾ, ರೀಡ್ ಮಾಡಿ ಅದ್ರ ಆಟೋಮೆಟಿಕ್ ನಿಮ್ಮ ಅಕೌಂಟ್ ಏನು ಅದರ ಕರೆಕ್ಟ್ ಡೀಟೇಲ್ಸ್ ಬಂದಿಲ್ಲ, ಯಾವ ತರ ಬ್ಯಾಂಕ್ ಅಕೌಂಟ್ ಇಂದ ಡಿಡಕ್ಟ್ ಮಾಡ್ತಾರೆ ಅಂತ ಒಂದು ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ನಂಬರ್ ಪ್ಲೇಟ್ ನ ರೀಡ್ ಮಾಡಿದಾಗ ನಿಮ್ದು ಓನರ್ದು ಯಾವ್ದು ಬ್ಯಾಂಕ್ ಅಕೌಂಟ್ ಇರುತ್ತೆ ಅದರಿಂದ ಅಮೌಂಟ್ ಡಿಡಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬರುವಂತ ಈಗ ಹೊಸದಾಗಿ ಗಾಡಿಗಳನ್ನ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸೊ ಅಂತ ಒಂದು ಕಂಪ್ನಿಗಳಿಗೆ ಕೇಂದ್ರ ಸರ್ಕಾರ ಏನಂತ ಒಂದು ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ, ಬರುವಂತ ಹೊಸ ಗಾಡಿಗಳಲ್ಲಿ ನಂಬರ್ ಪ್ಲೇಟ್ಗಳನ್ನ GPS ರಿಲೇಟೆಡ್ ಏನೋ ಒಂದು ನಂಬರ್ ಪ್ಲೇಟ್ಗಳನ್ನ ಹೊಸ ಗಾಡಿಗಳಿಗೆ ಬಿಡಬೇಕು. ಇನ್ ಮುಂದೆ ಬರುವಂತ ಗಾಡಿಗಳಲ್ಲಿ ಆ ತರನ ಫಿಟ್ ಮಾಡಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ ಅಂತ, ಅಂದ್ರೆ ಏನು ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ಓಕೆನಾ. ಸೊ ಇದಕ್ಕೆ ಒಂದಷ್ಟು ಜನಗಳು ಏನಂತ ಅವರ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರ ಭಾವನೆಗಳನ್ನ ಅಂತ ಹೇಳಿದ್ರೆ, ಈ ತರ ಏನೋ ಮಾಡ್ತಾ ಇದ್ದಾರೆ, ನೀವು ಪ್ರತಿ ಸಲನೂ ಅಪ್ಡೇಟ್ ಆಗ್ಬೇಕು, ನಿಜ ಹೊಸದಾಗಿ ಏನೋ ಟೆಕ್ನಾಲಜಿಗಳು ಬಂದ್ರೆ ಅದಕ್ಕೆ ಅಪ್ಗ್ರೇಡ್ ಆಗ್ಬೇಕು, ಎಲ್ಲರೂ ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಜನಗಳು ಅಂತ ಸುಮಾರು ಜನ ಹೇಳ್ಬೋದು, ಪರವಾಗಿಲ್ಲ. ಆದ್ರೂ ಕೂಡ ಈ ತರ ಮಾಡಿದಾಗ ಏನಾಗುತ್ತೆ, ಫಾಸ್ಟ್ ಆಗಿ ಅಮೌಂಟ್ ಹಾಕಿರ್ತಾರೆ, ಆ ಫಾಸ್ಟ್ ಆಗಿ ಅಮೌಂಟ್ ರಿಟರ್ನ್ ಮಾಡಬೇಕು, ಪ್ಲಸ್ ಇಲ್ಲ ರಿಟರ್ನ್ ಮಾಡಬೇಕು, ಇಲ್ಲ ಅಂತಂದ್ರೆ ಈಗ ಫಾಸ್ಟಾಗಿ ಏನು ತಗೊಂಡಿರ್ತಾರೆ ಅದಕ್ಕೆ ನಿಮಗೆ ಒಂದು ಅಮೌಂಟ್ ಅನ್ನ ತಗೊಂಡಿರ್ತಾರೆ, ಓಕೆನಾ. ಏನು ರೀಫಂಡಬಲ್ ಅಮೌಂಟ್ ಅಂತ ತಗೊಂಡಿರ್ತಾರೆ, ರೀಫಂಡ್ ಆಗತ್ತೆ ಅದು ವಾಪಸ್ಸು ಅಂತ. ಸೊ ಆ ಅಮೌಂಟ್ ಅಲ್ಲೇ ಇವ್ರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಹಳೆ ಗಾಡಿಗಳಿಗೆ ಈಗ ಹಳೆ ಗಾಡಿಗಳು ಬೇಕು, ಹಳೆ ಗಾಡಿಗಳಿಗೆ ಆ ನಂಬರ್ ಪ್ಲೇಟ್ ಈಗ ರೆಡಿ ಮಾಡಿಸ್ಬೇಕು, ಅಥವಾ ಸ್ಕ್ಯಾನರ್ ಏನು ಹಾಕ್ಸ್ಬೇಕು ಆ ನಂಬರ್ ಪ್ಲೇಟ್ಗೆ ಅಂತ ಹೇಳಿದ್ರು ಅದಕ್ಕೊಂದಷ್ಟು ಅಮೌಂಟ್ ಅನ್ನೋದು ಖರ್ಚಾಗುತ್ತೆ. ಸೊ ಗೌರ್ಮೆಂಟ್ ಅವರು ಇದಕ್ಕೊಂದು ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಏನಕ್ಕಂದ್ರೆ ಪ್ರತಿ ಸಲನೂ ಜನಗಳು ಒಂದು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ, ಇವಾಗಿನ ಕಾಲದಲ್ಲಿ ಅದು ಕೊರೋನಾ ಬಂದು ಹೋದ್ಮೇಲಿಂದ ಒಂದು ಜನ 10 ರೂಪಾಯಿ ಬಿಚ್ಚಬೇಕು ಅಂತಂದ್ರು 100 ಸಲ ಯೋಚನೆ ಮಾಡುವಂತ ಪರಿಸ್ಥಿತಿ ಇವಾಗಿರುವಂತದ್ದು, ಆಯ್ತಾ. ಈ ಟೈಮ್ನಲ್ಲಿ ಪ್ರತಿ ಸಲ ಒಂದೊಂದು ಟೆಕ್ನಾಲಜಿ ತಂದಾಗ್ಲೂ ಕೂಡ ಅಮೌಂಟ್ ಅನ್ನ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ರೆ, ಸೊ ಜನಗಳಿಗೆ ಅದು ಸ್ವಲ್ಪ ಕಷ್ಟ ಆಗತ್ತೆ. ಅಮೌಂಟ್ ಇರೋರಿಗೆ ಏನೋ ಪರವಾಗಿಲ್ಲ, 1 ರೂಪಾಯಿ ಕಷ್ಟಪಡೋರಿಗೆ ತುಂಬಾನೇ ರಿಸ್ಕ್ ಆಗತ್ತೆ ಅದು. ಸೊ ಇದಕ್ಕೊಂದು ಒಳ್ಳೆ ದಾರಿ ಮಾಡ್ಬಿಟ್ಟು ಗೌರ್ಮೆಂಟ್ ಅವರು ಈ ವಿಧಾನ ಏನ್ ತರ್ತಾ ಇದಾರೆ, ಹೊಸ ಒಂದು ವಿಧಾನನ ಜಾರಿಗೆ ತಂದ್ರೆ ಒಳ್ಳೇದು ಅಂತ ಅಂದ್ಕೊಳ್ತೀನಿ. ಇದು ನನ್ನ ಮಾತಲ್ಲ, ಜನಗಳ ಮಾತು, ಓಕೆನಾ.
ಹಾಗಿದ್ರೆ ಫಾಸ್ಟ್ಯಾಗ್ ಇರತ್ತಾ ಇರಲ್ವೋ ಅಂತ ಸುಮಾರು ಜನ ಕೇಳ್ಬೋದು. ಫಾಸ್ಟ್ಯಾಗ್ಗಳು ನನ್ಗೆ ಗೊತ್ತಿರೋ ಪ್ರಕಾರ, ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಫಾಸ್ಟ್ಯಾಗ್ ಇರುತ್ತೆ. ಅಂದ್ರೆ ಇದು ಇಂಪ್ರೂವ್ ಆಗೋವರೆಗೂ ಫಾಸ್ಟ್ಯಾಗ್ ಇರುತ್ತೆ. ಈ ಒಂದು ಸಿಸ್ಟಮ್ ಏನು ANPR ಸಿಸ್ಟಮ್ ಬಂದು ಇದು ಇಂಪ್ರೂವ್ ಆಗೋವರೆಗೂ ಒಂದು ಫಾಸ್ಟ್ಯಾಗ್ ಇವಾಗ ಏನಿದೆ ಫಾಸ್ಟ್ಯಾಗ್ ಅದು ಇದ್ದೇ ಇರುತ್ತೆ. ಸೊ ಎಲ್ಲ ಇಂಪ್ರೂವ್ ಆಗಿ ANPR ಇಂದ ಎಲ್ಲರೂ ANPR ನಂಬರ್ ಪ್ಲೇಟ್ ಅಲ್ಲಿ ಅಮೌಂಟ್ ಡಿಡಕ್ಟ್ ಆಗೋ ತರ ಎಲ್ಲರೂ ಅದಕ್ಕೆ ಫಿಕ್ಸ್ ಆಗಿದ್ದಾರೆ ಜನ, ಅದಕ್ಕೆ ಫಿಕ್ಸ್ ಆಗಿದ್ದಾರೆ, ಅದಕ್ಕೆ ಕಂಫರ್ಟಬಲ್ ಆಗಿ ಓಕೆ ಆಗಿದ್ದಾರೆ ಜನ ಅಂತ ಅಂದಲಿಂದ ಈ ಒಂದು ಫಾಸ್ಟ್ಯಾಗ್ ನ ರಿಮೂವ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಗೌರ್ಮೆಂಟ್ ಡಿಸೈಡ್ ಮಾಡ್ತಾರೆ. ಈ ಒಂದು ANPR ಸಿಸ್ಟಮ್ ಯಾವಾಗ ಬರುತ್ತೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಬೇಕಿತ್ತು, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ಸಿಗೋಣ. ಟೇಕ್ ಕೇರ್, ಸಿ ಯಾ, ಬೈ ಬಾಯ್.